ಹಾಯ್ ಸ್ನೇಹಿತರೆ, ನಿಮಗೆಲ್ಲ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಇಂಡಿಯನ್ ಆರ್ಮಿಯಲ್ಲಿ ಇರತಕ್ಕಂಥ ಹುದ್ದೆಗಳು, ಅದಕ್ಕೆ ಬೇಕಾದಂಥ ಅರ್ಹತೆಗಳು, ಅದಕ್ಕೆ ಯಾವ್ಯಾವ ಕ್ವಾಲಿಫಿಕೇಷನ್ ಆಗಿರಬೇಕು, ಏನೇನು ಅರ್ಹತೆಯನ್ನು ಹೊಂದಿರಬೇಕು, ಎಷ್ಟು ಏಜ್ ಲಿಮಿಟನ್ನು ಹೊಂದಿರಬೇಕು, ಯಾವ್ಯಾವ ಲಿಮಿಟ್ನಲ್ಲಿ ಯಾವ್ಯಾವ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ಒಂದು ರೂಲ್ಸ್ ಅಪ್ಲೈ ಆಗುತ್ತೆ ಎಂಬುದನ್ನು ಕಂಪ್ಲೀಟಾಗಿ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸ್ನೇಹಿತರೆ, ಇದುವರೆಗೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಆರಂಭಿಸೋಣ ಬನ್ನಿ. ಸ್ನೇಹಿತರೆ, ಇಂಡಿಯನ್ ಆರ್ಮಿಗೆ ಯಾರು ಸೇರಲಿಕ್ಕೆ ಇಚ್ಛೆ ಪಡಲ್ಲ ಹೇಳಿ? ಎಲ್ಲರಿಗೂ ಇಂಡಿಯನ್ ಆರ್ಮಿಗೆ ಸೇರಬೇಕಂತ ಆಸೆ ಇದ್ದೇ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಆರ್ಮಿ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ನೋಡೋಣ. ನೋಡಿ ಸ್ನೇಹಿತರೆ, ಸೊ ಇಂಡಿಯನ್ ಆರ್ಮಿ ಫಿಸಿಕಲ್ ಎಲಿಜಿಬಿಲಿಟಿ ಇದು ಕ್ರೈಟೀರಿಯಾ ಅಂತ ಹೇಳ್ತೀವಿ. ಸೊ ಇದಕ್ಕೆ ಕ್ರೈಟೀರಿಯಾ ಏನೇನು ಇರುತ್ತೆ ಅಂದರೆ, ರನ್ನಿಂಗು 1600 ಮೀಟರನ್ನು ನೀವು ಓಡಬೇಕಾಗುತ್ತೆ. ಅದು 5 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಬೇಕಾಗುತ್ತೆ. ಸೊ ಸ್ನೇಹಿತರೆ, ಫುಲ್ ಅಪ್ಸ್ ಅಂತ ಇರುತ್ತೆ. ಅದು ನಂಬರ್ ಆಫ್ ಫುಲ್ ಅಪ್ಸ್ 10, ಮಿನಿಮಮ್ 10 ಫುಲ್ ಅಪ್ಸನ್ನು ಹೊಡಿಬೇಕಾಗುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದಕ್ಕೆ 40 ಮಾರ್ಕ್ಸ್ ಇರುತ್ತೆ. ಇದಕ್ಕೆ 60 ಮಾರ್ಕ್ಸನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ. ಸೊ 9 ಫೀಟ್ ಡಿಚ್ ಅಂತ ಹೇಳ್ತೀವಿ. ಇದಕ್ಕೆ ಕ್ಲಾರಿಫೈ ಇನ್ 3 ಅಟೆಂಪ್ಟ್ಗೆ ಇದನ್ನು ಸಂಪೂರ್ಣವಾಗಿ ಮಾಡಬೇಕಾಗುತ್ತೆ ನೀವು. ಇನ್ನು ಜಿಗ್ ಜಾಗ್ ಬ್ಯಾಲೆನ್ಸ್ ಅಂತ ಬರುತ್ತೆ. ಕ್ವಾಲಿಫೈ ಇನ್ 3 ಅಟೆಂಪ್ಟಲ್ಲಿ ಇವೆರಡಕ್ಕೂ ನೀವು ಮಾಡಲಿಲ್ಲ ಅಂದರೆ ನೀವು ಅನ್ಕ್ವಾಲಿಫೈ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ನೋಡ್ಕೊಳ್ಳಿ. ಸೊ ಸ್ನೇಹಿತರೆ, ಮಸ್ಟ್ ಫಾಲೋ ಟಿಪ್ಸ್ ಟು ಕ್ರ್ಯಾಕ್ ಇಂಡಿಯನ್ ಆರ್ಮಿ ರೈಟನ್ ಟೆಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ ನೋಡಿ, ನೀವು ಓದಬೇಕಾದ್ರೆ ಅತ್ಯಂತ ಬಿ ರೆಗ್ಯುಲರ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಬುಕ್ಸ್ಗಳು ಬರ್ತವೆ, ಆ ಬುಕ್ಸ್ಗಳ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ರೆಗ್ಯುಲರಾಗಿ ನೀವು ಅಲಾರಮ್ಗೆ ಇಟ್ಕೊಂಡು ಓದಬೇಕು. ಇನ್ನು ಡಿವೈಡ್ ಸಿಲೆಬಸ್ ಅಂತ ಹೇಳುತ್ತೆ. ಅಂದರೆ ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಂಥ ಕೆಲವು ಸಿಲೆಬಸ್ಗಳಿದ್ದಾವೆ. ಆ ಸಿಲೆಬಸ್ಸನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪುನಃ ಓದ್ತಾ ಇರಿ, ರೀಕಾಲ್ ಮಾಡಿ ಜಾಸ್ತಿ. ಸೊ ರಿವೈಸ್ ಮಾಡಿ ಅಂತ ಹೇಳ್ತಾರೆ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಂಥ ಬುಕ್ಸ್ ತಗೊಂಡು ನೀವು ಜಾಸ್ತಿ ರಿವೈಸ್ ಮಾಡಬೇಕು ಸ್ನೇಹಿತರೆ. ನೀವು ಎಷ್ಟು ರಿವೈಸ್ ಮಾಡ್ತೀರೋ ಅಷ್ಟು ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಷ್ಟು ಬೇಗ ನೀವು ಅಟೆಂಡ್ ಮಾಡಬೇಕು. ಮತ್ತು ಡೈಲಿ ನೀವು ಪ್ರಾಕ್ಟೀಸ್ ಅಂತೂ ಕಂಪ್ಲೀಟಾಗಿ ಮಾಡಲೇಬೇಕು ಸ್ನೇಹಿತರೆ. ಡೈಲಿ ಅಂದರೆ 1600 ಮೀಟ್ರನ್ನು 5.5 ನಿಮಿಷಕ್ಕೆ ಓಡೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ, ತುಂಬ ಕಷ್ಟ. ಅದು ಯಾವ ವ್ಯಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡಿರ್ತಾನೋ ಅವನಿಗೆ ಈ ಯಶಸ್ಸು ಲಭಿಸೋಕ್ಕೆ ಸಾಧ್ಯತೆ ಆಗುತ್ತೆ. ಸೊ ರಿವೈಸ್ ಮಾಡಿ, ಆದಷ್ಟು ಒಳ್ಳೊಳ್ಳೆ ಬುಕ್ಸ್ಗಳನ್ನು ತಗೊಂಡು ರಿವೈಸ್ ಮಾಡಿ. ಸಿಂಪಲ್ ಪೇಪರ್, ಶಾಂಪಲ್ ಪೇಪರ್ಸ್ ಅಂತ ಇರುತ್ತೆ. ಸೊ ಪೇಪರ್ಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ರೀಡ್ ಮಾಡಿ. ಅದರಲ್ಲಿ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳಾಗಲಿ, ಅದರಿಂದ ಈ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಜ್ಞಾನ ಹಿಂದೆ ನಡೆದಿರ್ತಾವಲ್ಲ ಅದ್ರ ಬಗ್ಗೆನೂ ಫುಲ್ ಡೀಟೇಲ್ಸಾಗಿ ತಿಳ್ಕೊಂತೋಗಿ. ಮುಂದೆ ನಾನು ನಿಮಗೆಲ್ಲದನ್ನೂ ಹೇಳ್ತೀನಿ ಇದನ್ನ. ಸೊ ಮೇಕ್ ನೋಟ್ಸ್ ಅಂತ ಹೇಳ್ತಾರೆ. ಅಂದರೆ ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಂಥ ಬುಕ್ಸ್ ತಗೊಂಡು ಅದನ್ನು ಬುಕ್ಸಲ್ಲೇ ಓದೋಕ್ಕೆ ಹೋಗಬೇಡಿ. ಸೊ ಒಂದು ಫೇಸ್ ಅಂತ ನೀವು ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಬರ್ಕೊಂಡು ಅಲ್ಲಿಂದ ನೀವು ಅದನ್ನ ನೀಟಾಗಿ ಓದ್ಕೊತ ಹೋಗಿ. ಎಷ್ಟು ಚೆನ್ನಾಗಿ ಓದ್ಕೋಬೇಕಂದ್ರೆ, ಡೈಲಿ ಬೆಳಗ್ಗೆ ನೀವು ಎಷ್ಟೊತ್ತಾಗುತ್ತೋ ಅಷ್ಟು ಬೇಗ ಎದ್ದು ಆ ಬುಕ್ಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿ. ದಿನ ನಿಮಗೆ ಅದೇ ಕನಸಾಗಿರ್ಬೇಕು ಸ್ನೇಹಿತರೆ. ಎಷ್ಟು ಬಾರಿ ನೀವು ರಿವಿಷನ್ ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ತಲೆಯಲ್ಲಿ ಇರುತ್ತೆ. ನೀವು ಆರ್ಮಿಯಲ್ಲಿ ಸೇರಬೇಕಂದ್ರೆ ನೀವು ಜಾಸ್ತಿ ಓದಬೇಕು ಸ್ನೇಹಿತರೆ. ಮತ್ತು ರನ್ನಿಂಗ್ ಆಗಲಿ, ನಿಮ್ಮ ಫಿಸಿಕಲ್ ಫಿಟ್ನೆಸ್ ಕೂಡ ಅತ್ಯಂತ ಹೈ ಮಟ್ಟದಲ್ಲಿ ಇರಬೇಕು. ಸೊ ರೀಡ್ ನ್ಯೂಸ್ ಪೇಪರ್ ಅಂತ ನಿಮಗೆ ನನ್ನ ಸಜೆಷನ್ ಅಂದರೆ, ಪ್ರಜಾವಾಣಿ ಪೇಪರು ಮತ್ತು ವಿಜಯವಾಣಿ, ಈ ಸುಮಾರು ಪೇಪರ್ಗಳು ತುಂಬ ಚೆನ್ನಾಗಿದೆ. ಅಂದರೆ ನಾನು ಓದೋದು ಪ್ರಜಾವಾಣಿ ಓದ್ತೀನಿ. ನಿಮಗೆ ಯಾವ ಪೇಪರ್ ಓದಬೇಕು ಅನಿಸುತ್ತೋ ಓದಿ.
ಡೈಲಿ ಕರೆಂಟ್ ಅಫೇರ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬೇಡಿ. ಸೊ ಮೆಡಿಟೇಷನ್ ಮಾಡೋರಾದರೆ ಡೈಲಿ ಬೆಳಗ್ಗೆ ಮೆಡಿಟೇಷನನ್ನು ಮಾಡಿ. 5 ನಿಮಿಷ ಮೆಡಿಟೇಷನ್ ಮಾಡಿದರೆ ಒಂದು ದಿನ ಫುಲ್ ನೀವು ತುಂಬ ಚೆನ್ನಾಗಿ ಓದ್ಕೋಬಹುದು. ಅಷ್ಟೊಂದು ಮೆಡಿಟೇಷನ್ಗೆ ಅಷ್ಟೊಂದು ಪವರ್ ಇದೆ. ಮೆಡಿಟೇಷನ್ ಮಾಡೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಮೆಡಿಟೇಷನ್ ಮಾಡೋದು ಯಾರು ಕಲಿತಾರೋ ಅವರು ಜೀವನದಲ್ಲಿ ಸಕ್ಸಸ್ ಆಗ್ತಾರೆ ಎಂಬುದು ನನ್ನ ಅಭಿಪ್ರಾಯ. ಹೆಲ್ತಿ ಡಯಟ್ ಆ್ಯಂಡ್ ಸ್ಲೀಪ್ ಅಂತ ಹೇಳ್ತೀವಿ. ಡೈಲಿ ರನ್ನಿಂಗ್ ಮಾಡಿ, ಡಯಟ್ ಮಾಡಿ, ಅಂದರೆ ಟೈಮ್ ಸರಿಗೆ ನಿದ್ದೆ ಮಾಡಿ ಸ್ನೇಹಿತರೆ. ನಾನು ಎನಿ ಟೈಮ್ ಓದ್ಬಿಡಿ ಅಂತ ಹೇಳಲ್ಲ, ಮಲ್ಕೊಳ್ಳಿ. ಅಂದರೆ ಮಿನಿಮಮ್ 5 ಅವರ್ಸ್ ಇಲ್ಲ 6 ಅವರ್ಸ್ ನಿದ್ದೆ ಮಾಡಿ ಸ್ನೇಹಿತರೆ, ಅಷ್ಟೇ ಸಾಕು. ಮಲ್ಕೊಳ್ಳಿ ಅಂದರೆ ನೀವು ಹಗಲನ್ನೊಂದು ತಾಸು ಎಲ್ಲ ಮಲ್ಕೊಳಕ್ಕೆ ಹೋಗ್ಬಿಡಿ. 5 ಅವರ್ಸ್ ಇಲ್ಲ 6 ಅವರ್ಸು ಅಂದರೆ 4 ಅವರ್ಸ್ ಸಾಕು ಸ್ನೇಹಿತರೆ. ಓದಬೇಕು ಅಷ್ಟೇ. ಓದಬೇಕು ಅಂದರೆ ಓದಬೇಕಂದ್ರೆ ನೀವು 5 ಅವರ್ಸ್ ಸಾಕು. ಸೊ ಹೆಲ್ತಿ ಕಾಪಾಡ್ಕೊಳ್ಳಿ, ಡೈಲಿ ರನ್ನಿಂಗ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ನೋಡಿ ಸ್ನೇಹಿತರೆ, ಇಂಡಿಯನ್ ಆರ್ಮಿಗೆ ಒಂದು ಬುಕ್ಸ್ ಬರುತ್ತೆ, SK ಬುಕ್ಸ್ ಅಂತ, ಅಂದರೆ ಸೈನ್ಸ್ ಫಾರ್ ಇಂಡಿಯನ್ ಆರ್ಮಿ ಅಂತ ಹೇಳ್ತೀವಿ. ಇದಕ್ಕೆ ಆರ್ಮಿ GD, ಕ್ಲಾರ್ಕ್, ಟೆಕ್ನಿಕಲ್, ನರ್ಸಿಂಗ್, ರಿಕ್ರೂಟ್ಮೆಂಟ್ ಎಕ್ಸಾಮ್ಗೆ ಇದು ಅತ್ಯುತ್ತಮವಾದಂತಹ ಒಂದು ಬುಕ್ಸ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇದನ್ನ ಓದ್ತಾ ಇದ್ದಾರೆ. ಇನ್ನೊಂದು ಇಂಡಿಯನ್ ಆರ್ಮಿ ಸೋಲ್ಜರ್ GD ಅಂತ ಬರುತ್ತೆ. ಇದರಲ್ಲಿ GK, GS, ಮ್ಯಾಥ್ಸು, ಇದರಲ್ಲಿ ಎಲ್ಲ ಇರುತ್ತೆ ಸ್ನೇಹಿತರೆ. GK, GS, ಮ್ಯಾಥ್ಸ್ ಇರುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ, ಚೆನ್ನಾಗಿದೆ. ಇನ್ನೊಂದು SK ಅಲ್ಲೇ ಮೊದಲು ಹೇಳಿದಲ್ಲ ಅದೇ ಇದು. ಸೊ ಇದು ಚೆನ್ನಾಗಿದೆ ಸ್ನೇಹಿತರೆ. ಇದರದ್ದೆಲ್ಲ ಈ ಬುಕ್ಸು ತುಂಬ ಚೆನ್ನಾಗಿದೆ. ಇಂಡಿಯನ್ ಆರ್ಮಿ ಇದು MERಗೆ ಸಂಬಂಧಪಡಿಸುತ್ತೆ. ಅಂದರೆ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಏನು ರಿಕ್ರೂಟ್ಮೆಂಟ್ ಆಗುತ್ತೆ ಅವರಿಗೆ ಇದು ತುಂಬ ಚೆನ್ನಾಗಿದೆ. GD, ಕ್ಲರ್ಕ್, ಟೆಕ್ನಿಕಲ್, ನರ್ಸಿಂಗ್ ಅಂತ ಬಂದರೆ SK ಬುಕ್ಸ್ ಸೈನ್ಸ್ ಫಾರ್ ಇಂಡಿಯನ್ ಆರ್ಮಿ ಅಂತ ಇದೆ, ಅದು ತುಂಬ ಚೆನ್ನಾಗಿದೆ. ನಂತರ SK ಬುಕ್ಸಲ್ಲೇ ಇಂಡಿಯನ್ ಆರ್ಮಿ ಟ್ರೇಡ್ಸ್ಮನ್ ಅಂತ ಹೇಳ್ತೀವಿ, ಅಂದರೆ ವ್ಯಾಪಾರಿಗಳು ಅಂತ ಹೇಳ್ತೀವಿ. ರಿಕ್ರೂಟ್ಮೆಂಟ್ ಇದು ಚೆನ್ನಾಗಿದೆ ಟ್ರೇಡ್ಸ್ಮನ್ನಿಗೆ. ಸೊ ಈ ಬುಕ್ಸ್ನ ರೆಫರ್ ಮಾಡಿ. ಮುಂದೆ ನೋಡಿ, ಇಂಡಿಯನ್ ಆರ್ಮಿ ಸೋಲ್ಜರ್ ಟೆಕ್ನಿಕಲ್ ಅಂತ ಹೇಳ್ತೇವೆ. ಸೊ ಯಾವ್ಯಾರಿಗೆ ಎಷ್ಟೆಷ್ಟು ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ, ಯಾವ್ಯಾವ ಸ್ಟಡಿ ಮಾಡಿರಬೇಕು ಓದಿರೋ ಅಂತ ಕಂಪ್ಲೀಟಾಗಿ ನಿಮಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ನೇಹಿತರೆ, 1ನೇ ಕ್ಯಾಟಗರಿ 1 ನೋಡೋಣ. ಸೋಲ್ಜರ್ ಜನರಲ್ ಡ್ಯೂಟಿ ಆಲ್ ಟರ್ಮ್ಸ್ ಅಂತ ಹೇಳ್ತೀವಿ. ಅಂದರೆ ಜನರಲ್ ಡ್ಯೂಟಿ ಅಂದರೆ GD ಅಂತಂದು ಹೇಳ್ತೀವಿ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಮಿನಿಮಮ್ SLCಯಲ್ಲಿ 45% ಮಾರ್ಕ್ಸ್ ತಗೊಂಡಿರಬೇಕು. ಅಂದರೆ ಎಲ್ಲ ಸಬ್ಜೆಕ್ಟ್ಗಳಲ್ಲೂ 32% ಇರಬೇಕು. ನಂಬರ್ ಆಫ್ ಪರ್ಸೆಂಟೇಜ್ ರಿಕವರ್ಡ್ ಇಫ್ ಹೈಯರ್ ಎಜುಕೇಷನ್ ಅಂತ ಇದೆ. ದೆನ್ ಓನ್ಲಿ ಪಾಸ್ ಇನ್ ಮೆಟ್ರಿಕ್ ಇನ್ 12, ಅಂದರೆ PUC ನೀವು ಪಾಸಾಗಿರಬೇಕು ಅಂತ ಹೇಳುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದಕ್ಕೆ ಏಜ್ ಬಂದುಬಿಟ್ಟು ನೋಡಿ, ಸೊ GDಗೆ ಏಜ್ ಬಂದುಬಿಟ್ಟು 17.5 ವರ್ಷದಿಂದ 21 ವರ್ಷದೊಳಗಿನ ವ್ಯಕ್ತಿಯಾಗಿರಬೇಕು. ಸೊ ಇಲ್ಲಿ 2ನೇದಾಗಿ ಸೋಲ್ಜರ್ ಟೆಕ್ನಿಕಲ್ ಆರ್ಮ್ಸ್ ರೆಡ್ ಏರಿಯಾ ಅಂತ ಇರುತ್ತೆ. ಇದಕ್ಕೆ PUCಯಲ್ಲಿ ಸೈನ್ಸ್ ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇಂಗ್ಲೀಷ್ ಅಲ್ಲಿ ಪಾಸಾಗಿರಬೇಕು. ಇವ್ರಿಗೂ ಏಜ್ ರಿಲ್ಯಾಕ್ಸೇಷನ್ ಕೂಡ 17.5 ವರ್ಷದಿಂದ 23 ವರ್ಷದೊಳಗಿನ ಒಬ್ಬ ವ್ಯಕ್ತಿಯಾಗಿರಬೇಕು. ಸೊ ಇಲ್ಲಿದೆ ಸೋಲ್ಜರ್, ಕ್ಲರ್ಕ್, ಸ್ಟೋರ್ ಕೀಪರ್, ಟೆಕ್ನಿಕಲ್ ಅಂದರೆ ಆಲ್ ಟರ್ಮ್ಸ್ ಅಂತ ಹೇಳ್ತಾರೆ. ಸೊ ಇದು ಬಂದ್ಬಿಟ್ಟು, ಸೊ ಸ್ನೇಹಿತರೆ, ಈ ಸೋಲ್ಜರ್, ಕ್ಲರ್ಕ್ ಇದರಲ್ಲಿ PUC ಮಾಡಿರಬೇಕು. ಅಂದರೆ ಆರ್ಟ್ಸು, ಕಾಮರ್ಸು, ಸೈನ್ಸು ಯಾವುದೇ ಆಗಿರಲಿ ಇದರಲ್ಲಿ ಮಿನಿಮಮ್ 50% ತೆಗೆದು ಇರಬೇಕು. ಎಲ್ಲ ಅಗ್ರಿಗೇಟ್ ಮಾಡಿದರೆ 40% ಇದ್ದರೂ ನಡೆಯುತ್ತೆ. ಸೊ ಇವರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು 17.5 ವರ್ಷದಿಂದ 23 ವರ್ಷದೊಳಗಿನ ವ್ಯಕ್ತಿಯಾಗಿರಬೇಕು. ಓಕೆ ಸ್ನೇಹಿತರೆ, ಇನ್ನು ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಆರ್ಮಿ ಮೆಡಿಕಲ್ ಕಾರ್ಪ್ಸ್ ಅಂತ ಹೇಳ್ತೀವಿ. ಇದರಲ್ಲಿ PUC PUC ಎಕ್ಸಾಮ್ ಪಾಸ್ ಆಗಿರಬೇಕು ಸೈನ್ಸಲ್ಲಿ.
ವಿತ್ ಫಿಸಿಕ್ಸ್ ಮಾಡಿರಬೇಕು, ಕೆಮಿಸ್ಟ್ರಿ, ಬಯೋಲಾಜಿ, ಇಂಗ್ಲೀಷ್ ವಿತ್ ಮಿನಿಮಮ್ 50% ಅಗ್ರಿಗೇಡ್ ಇರಬೇಕು. ಸೊ ಮಿನಿಮಮ್ 40% ಈಚ್ ಆಲ್ ಸಬ್ಜೆಕ್ಟನ್ನು 40% ಮಿನಿಮಮ್ ಇರಬೇಕು ಅವ್ರಿಗೆ, ಅಂದರೆ ಅಗ್ರಿಗೇಡ್. ಸೊ ಇವರಿಗೆ ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು 17.5 ವರ್ಷದಿಂದ 23 ವರ್ಷದೊಳಗಿನ ವ್ಯಕ್ತಿಗಳು ಅವು ಕೂಡ ಆಗಿರಬೇಕು ಸ್ನೇಹಿತರೆ. ಸೊ ಸ್ನೇಹಿತರೆ, ಸೋಲ್ ಟ್ರೇಡ್ಸ್ಮನ್ ಅಂತ ಹೇಳ್ತೀವಿ, ನಾನ್ ಮೆಟ್ರಿಕ್ ಆಗಬೇಕು, 17.5 ವರ್ಷದಿಂದ 23 ವರ್ಷ ವಯಸ್ಸಿವರೆಗೂ ಇರಿದಿದೆ. ಇನ್ನು ಸೋಲೋ ಜನರಲ್ ಡ್ಯೂಟಿ ನಾನ್ ಮೆಟ್ರಿಕ್ ಅಂತ ಇದೆ, ಇವ್ರಿಗೂ ನಾನ್ ಮೆಟ್ರಿಕ್ ಆಗಿರಬೇಕು. ಇವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ 17.5ರಿಂದ 23 ಇದೆ. ಇನ್ನು ಸರ್ವೇಯರ್ ಆಟೋ ಕಾರ್ಟೋ ಇಂಜಿನಿಯರ್ಸ್ ಅಂತ ಇದೆ, ಇದರಲ್ಲಿ BA BSc ಮ್ಯಾಥ್ಸ್ ಹ್ಯಾವಿಂಗ್ ಪಾಸ್ಡ್ ಮೆಟ್ರಿಕ್ PUC ಪಾಸ್ ಆಗಿರಬೇಕು. ಆ್ಯಂಡ್ ಸೈನ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದರಲ್ಲೇ ಇವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು 20 ವರ್ಷದಿಂದ 25 ವರ್ಷದ ಒಳಗಿನ ವ್ಯಕ್ತಿಗಳಾಗಿರಬೇಕು. ಇನ್ನು ಸ್ನೇಹಿತರೆ, ಜೂನಿಯರ್ ಕಮಿಷನರ್ ಆಫೀಸರ್ ರೆಗ್ಯುಲರ್ ಟೀಚರ್ ಅಂತ ಹೇಳ್ತೀವಿ, ಇವರಿಗೆ ಗ್ರ್ಯಾಜುಯೇಟ್ ಇನ್ ಎನಿ ಡಿಸ್ಕಪ್ಲೈನ್ ಅಂತ ಹೇಳ್ತೀವಿ. ಇನ್ನು ಅಡಿಷನ್ ಕ್ವಾಲಿಫಿಕೇಷನ್ ಇಸ್ ಓನ್ ರೆಗ್ಯುಲೇಷನ್ ಡೆನಿಮೇಷನ್ ಅಂತ ಹೇಳ್ತೀವಿ. ಸೊ ಇವ್ರಿಗೆ ಏಜ್ ರಿಲ್ಯಾಕ್ಸೇಷನ್ 27 ವರ್ಷದಿಂದ 34 ವರ್ಷದೊಳಗೇನಿದೆ. ಸೊ ಜೂನಿಯರ್ ಕಮಿಷನರ್ಡ್ ಆಫೀಸರ್ ಕ್ಯಾಟರಿಂಗ್ ಅಂತ ಇದೆ ಇಲ್ಲೊಂದು. ಸೊ ಇವರಿಗೆ PUCಯಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ ಆಫ್ ಎ ಡ್ಯೂರಿಂಗ್ 1 ಇಯರ್ ಆಫ್ ಮೋರ್ ಇನ್ ಕುಕ್ಕೇರಿ ಅಂತ ಹೇಳ್ತೀವಿ. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೇಟರಿಂಗ್ ಟೆಕ್ನಿಕ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಏನು ಪಡೆದಿರಬೇಕು. ಇನ್ನು AICTE ರೆಕಗ್ನೈಸೇಷನ್ಸ್ ಇನ್ ಮೆಟನರಿ ಅಂತ ಹೇಳ್ತೀವಿ. ಅಂದರೆ ಸ್ನೇಹಿತರೆ, AICTE ರೆಕಗ್ನೈಸೇಷನ್ ನಾಟ್ ಮ್ಯಾಂಡರಿ ಅಂತ ಇದೆ, ಅದರಿಂದ ಏನೋ ಅವಶ್ಯಕತೆ ಇಲ್ಲ ಅಂತಂದೇಳಿ ನಾವು ನೋಡ್ತೀವಿ. ಇನ್ನು ಸ್ನೇಹಿತರೆ, ನಾವು ಇಲ್ಲಿ ಸೊ ಹ್ಯಾವೆಲ್ದಾರ್ ಎಜುಕೇಷನ್ ಅಂತ ಇದೆ, ಇದನ್ನು ಮಾಡಿದವರು GPA ಇದರಲ್ಲಿ ನೋಡಿ GPX, ಅದರಲ್ಲಿ MA MSc ಆರ್ BA BSc ವಿತ್ B.Ed. GPYಯಲ್ಲಿ ಗ್ರ್ಯಾಜುಯೇಟ್ ಸೊ B.Edನ್ನು ಇವರು ಮುಗಿಸಿರ್ಬೇಕಾಗುತ್ತೆ. ಇನ್ನು ಆರ್ಮಿಗೆ ಸೇರ್ತಕ್ಕಂಥವ್ರು ಅಂದರೆ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಕೇರಳ, ಗೋವಾ, ಪುದುಚೇರಿಯಲ್ಲಿ ಒಬ್ಬ ಅಭ್ಯರ್ಥಿ ಮಿನಿಮಮ್ 166 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರಬೇಕು, 50 kg ತೂಕವನ್ನು ಹೊಂದಿರಬೇಕು, 77 ಸೆಂಟಿಮೀಟರ್ ಎದೆಯ ಸುತ್ತಳತೆ ಹೊಂದಿರಬೇಕು. ಆತ ತನ್ನ ಎಕ್ಸ್ಪೆಂಡಬಲ್ ಅಂದರೆ ಎದೆ ಉಬ್ಬಿಸಿದಾಗ 5 ಸೆಂಟಿಮೀಟರ್ ಆತ ಎಕ್ಸ್ಪೆಂಡಬಲ್ ಮಾಡಬೇಕಾಗುತ್ತೆ. ಸೊ ಸ್ನೇಹಿತರೆ, ಇದರ ಒಂದು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತದೆ ಅಂತ ನೋಡೋಣ. ಸೊ ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿರಲಾಗುತ್ತದೆ. ಪೇಪರ್ 2 ಭಾಷೆಯಲ್ಲಿರುತ್ತದೆ, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರುತ್ತದೆ. ಪ್ರತಿಯೊಂದು ತಪ್ಪು ಉತ್ತರಕ್ಕೂ ನೋಡಿ 0.5 ಅಂಕಗಳ ನೆಗೆಟಿವ್ ಋಣಾತ್ಮಕ ಅಂಕವನ್ನು ಮಾಡಲಾಗುತ್ತದೆ. ಅಂದರೆ ಒಂದು ತಪ್ಪಿಗೆ 0.5 ಅಂಕಗಳನ್ನು ತೆಗೆಯಲಾಗುತ್ತೆ. ಇನ್ನೊಂದು, ಪ್ರತಿ ಪ್ರಶ್ನೆಯು 2 ಅಂಕಗಳನ್ನು ಹೊಂದಿರುತ್ತದೆ. ಒಟ್ಟು 100 ಅಂಕಗಳಿಗೆ ಒಟ್ಟು 50 ಪ್ರಶ್ನೆಗಳನ್ನು ನೀಡಲಾಗಿರುತ್ತದೆ. 50 ಪ್ರಶ್ನೆಗಳು ನೀಡಲಾಗ್ತದೆ. ಸೊ ಪರೀಕ್ಷೆಯನ್ನು ಪೂರ್ಣಗೊಳಿಸಲು 1 ಗಂಟೆ ಅಂದರೆ 60 ನಿಮಿಷ ಕೊಡಲಾಗುತ್ತದೆ. ಕನಿಷ್ಠ ಉತ್ತೀರ್ಣ ಅಂಕಗಳು 32 ಕನಿಷ್ಠ ತೆಗೆದುಕೊಳ್ಬೇಕು. ಇದರರ್ಥ ಅಭ್ಯರ್ಥಿಯು ಆಯ್ಕೆ ಪ್ರಕ್ರಿಯೆಯಲ್ಲಿ ಉಳಿಯಲು ಕನಿಷ್ಠ 32 ಅಂಕಗಳನ್ನು ಆತ ಪಡೆದಿರಬೇಕು ಸ್ನೇಹಿತರೆ. ಸೊ ನೆಕ್ಸ್ಟ್ ಹೋಗೋಣ. ನೋಡಿ, ಪರೀಕ್ಷೆಯು GK, ಸಾಮಾನ್ಯ ವಿಜ್ಞಾನ, ಗಣಿತ ಮತ್ತು ತಾರ್ಕಿಕ ಸೊ 4 ವಿಭಾಗಗಳನ್ನು ಹೊಂದಿರುತ್ತದೆ. GK ಸೊ 15 ಪ್ರಶ್ನೆಗಳು 30 ಅಂಕಗಳಿರ್ತದೆ. GS 15 ಪ್ರಶ್ನೆಗಳು 30 ಅಂಕಗಳು. ಗಣಿತದಲ್ಲಿ 15 ಪ್ರಶ್ನೆಗಳು 30 ಅಂಕಗಳು.
ತಾರ್ಕಿಕತೆ 5 ಪ್ರಶ್ನೆಗಳು 10 ಅಂಕಗಳು ಹೊಂದಿರುತ್ತದೆ. ಸೊ ಅಭ್ಯರ್ಥಿಯು ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 70ರಿಂದ 80 ಅಂಕಗಳನ್ನು ಗಳಿಸಲು ಪ್ರಯತ್ನಿಸಬೇಕು. ಏಕೆಂದರೆ ಜಿಡಿಗಾಗಿ ಕಟ್ ಆಫ್ ನಿಜವಾಗಿಯೂ ಹೆಚ್ಚಿರುತ್ತದೆ ಸ್ನೇಹಿತರೆ. ಜಿಡಿಗೆ ಹೆಚ್ಚು ಬೆಲೆ ಇದೆ. ಅದಕ್ಕೋಸ್ಕರ 70ರಿಂದ 80 ಅಂಕಗಳನ್ನು ಕಂಪಲ್ಸರಿಯಾಗಿ ತೆಗೆದೇ ಇರಬೇಕು ಸ್ನೇಹಿತರೆ. ನೋಡಿ, ನಿಮ್ಮ ಒಂದು ಎಕ್ಸಾಮ್ಗೆ ಯಾವ್ಯಾವ ರೀತಿ ಓದಬೇಕು ಅಂತಂದೇಳಿ ನಾವು ವಿಷಯವಾರ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಜನರಲ್ ಡಿ ಇದಕ್ಕೆ ನೋಡಿ, ಮಾನವನ ದೇಹ ಇದರಲ್ಲಿ ಇಷ್ಟೊಂದು ಮಾಹಿತಿಯನ್ನು ಒಳಗೊಂಡಿದೆ. ಸೊ ಭೌತಶಾಸ್ತ್ರ ಇದರಲ್ಲಿ ಇಷ್ಟೊಂದು ವಿಷಯಗಳನ್ನು ಒಳಗೊಂಡಿದೆ. ರಾಸಾಯನಶಾಸ್ತ್ರ ಇಷ್ಟೊಂದು ವಿಷಯಗಳನ್ನು ಓದಬೇಕು. ಇನ್ನು ಜೀವಶಾಸ್ತ್ರ ಇದರಲ್ಲಿ ಇಷ್ಟೊಂದು ವಿಷಯಗಳಿವೆ. ವೈದ್ಯಕೀಯ ನಿಯಮಗಳು ಇಷ್ಟಿವೆ. ವೈಜ್ಞಾನಿಕ ನಿಯಮಗಳು. ಸೊ ಇಷ್ಟು ನೀವು ಪ್ರಿಪೇರ್ ಆಗಿರಬೇಕು. ಇನ್ನು ಗಣಿತ 15 ಅಂಕಗಳು, 30 ಅಂಕಗಳಿರ್ತವೆ, 15 ಪ್ರಶ್ನೆಗಳಿರ್ತವೆ. ಸೊ ಸ್ನೇಹಿತರೆ, ಅಂಕಗಣಿತ ಪೂರ್ತಿಯಾಗಿ ನೀವು ವಿವರವಾಗಿ ಇದನ್ನೆಲ್ಲ ಓದಬೇಕಾಗುತ್ತೆ. ಇನ್ನು ಬೀಜಗಣಿತ ಅಂತ ಬರುತ್ತೆ. ಸೊ ಬೀಜಗಣಿತ ಇದರಲ್ಲಿ ಇಷ್ಟೊಂದು ಮಾಹಿತಿಗಳನ್ನು ಎಲ್ಲ ಓದ್ಕೋಬೇಕು. ಇನ್ನು ಜ್ಯಾಮಿತಿ ಬರುತ್ತೆ. ಇದರಲ್ಲಿ ಇಷ್ಟೊಂದು ಇವು ಮಾರ್ಕ್ಸ್ಗಳು ಇರುತ್ತೆ. ಇಷ್ಟೆಲ್ಲ ಓದಬೇಕು ನೀವು. ಇನ್ನು ಜ್ಯಾಮಿತಿಯಲ್ಲಿ ನೋಡಿ ಇಷ್ಟಿದೆ. ಇಲ್ಲಿ ಇಷ್ಟೊಂದು ಅಭ್ಯಾಸ ಮಾಡಬೇಕು. ಸೊ ಸಾಮಾನ್ಯ ವಿಜ್ಞಾನ ಅಂತ ಬರುತ್ತೆ. ಇದರಲ್ಲಿ ಇಷ್ಟೊಂದು ಇರುತ್ತೆ. ಸೊ ನೀವು ಅಧ್ಯಯನ ಮಾಡಬೇಕಾದಂಥ ವಿಷಯಗಳು ಸಂಕ್ಷಿಪ್ತ. ಕ್ರೀಡೆ ಇದೆ. ಕ್ರೀಡೆಯಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು. ಇತಿಹಾಸದಲ್ಲಿ ಇಷ್ಟೆಲ್ಲ ಮಾಹಿತಿ. ಸೊ ಭೂಗೋಳಶಾಸ್ತ್ರ, ಸೊ ಪರಿಭಾಷೆ ಇಷ್ಟೆಲ್ಲ ಓದಬೇಕು. ಭೂಗೋಳಶಾಸ್ತ್ರದಲ್ಲಿ ಇದನ್ನೆಲ್ಲ ಓದಬೇಕು. ಇನ್ನು ವಿಶಿಷ್ಟ ವೃತ್ತಿ ಜೀವನವು ಕೆಳಗೆ ಸೌಲಭ್ಯಗಳು ಏನೇನು ನೀಡುತ್ತಾರೆ ಎಂಬುದನ್ನು ನೋಡೋಣ. ಸೊ ನೋಡಿ, ಮೊದಲನೇದಾಗಿ 5 ಅಂಕಿಗಳ ಸಂಬಳವನ್ನು ನೀಡುತ್ತಾರೆ. ಸ್ವಯಂ ಮತ್ತು ಅವಲಂಬಿತರಿಗೆ ಉಚಿತ ವೈದ್ಯಕೀಯ ಸೌಲಭ್ಯಗಳಿರುತ್ತೆ. 1 ವರ್ಷದಲ್ಲಿ 90 ದಿನಗಳವರೆಗೆ ರಜೆ ಅಂದರೆ ಬಿಡಿ ದಿನ ಇರುತ್ತೆ. ಉಚಿತ ರೈಲ್ವೆ ವಾರಂಟ್ಗಳನ್ನು ಇವರು ಪಡ್ಕೊಳ್ತಾರೆ. ಇನ್ನು ಸರ್ಕಾರಿ ವಿವಾಹಿತರಿಗೆ ಉಚಿತ ವ್ಯವಸ್ಥೆ ಅಂತ ಹೇಳ್ತೇವೆ, ಉಚಿತ ವಸತಿಯನ್ನು ನೀಡ್ತಾರೆ. ಸೊ ಅರ್ಹ ಪಡಿತರ ಚೀಟಿ ಕೊಡ್ತಾರೆ. ಇನ್ನು ಇಲ್ಲಿ ನೋಡಿ ಉಚಿತ ಸಮವಸ್ತ್ರ, ಬಟ್ಟೆ ಕೊಡ್ತಾರೆ. CSD ಸೌಲಭ್ಯಗಳನ್ನು ಕೊಡ್ತಾರೆ. ಲಾಭದಾಯಕ ಟರ್ಮಿನಲ್ ಪ್ರಯೋಗಗಳು ಕೊಡ್ತಾರೆ. ಕಲಿಯಲು ಮತ್ತು ಸಂಪೂರ್ಣ ಮಾನವನಾಗಿ ಬೆಳೆಯಲು ಅವಕಾಶವನ್ನು ಇಲ್ಲಿ ಕೊಡ್ತಾರೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಮೆರಿಟ್ನಲ್ಲಿ ತೂಕ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಸೈನಿಕ ಸಾಮಾನ್ಯ ಕರ್ತವ್ಯ ಅಂದರೆ GDಯಲ್ಲಿ ಸೊ ಸೋಲ್ಜರ್ ಟೆಕ್ನಿಕಲ್ ಕ್ಲರ್ಕ್, ಸೋಲ್ಜರ್ ಕೀಪರ್ ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟನ್ನು ಮಾಡಿದವರು ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂಕಗಳು. ಆದಾಗ್ಯೂ ವ್ಯಕ್ತಿಯು ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಅಂದರೆ ಅರ್ಹತೆ ಹೊಂದಿರಬೇಕು ಸ್ನೇಹಿತರೆ. ಓಕೆ. ಇನ್ನು ಸ್ನೇಹಿತರೆ ನೋಡಿ, ಆಪ್ಟಿಟ್ಯೂಡ್ ಪರೀಕ್ಷೆಯೊಂದಿಗೆ ವ್ಯಾಪಾರಿಗಳು ಅಂದರೆ ಟ್ರೇಡ್ಸ್ಮನ್. ಸೊ ಇವರು 30% ದೈಹಿಕ ಸಾಮರ್ಥ್ಯ ಪರೀಕ್ಷೆ ಹೊಂದಿರಬೇಕು. ಸೊ ಅಂಕಗಳನ್ನು ಆ್ಯಡ್ ಆಗಿರುತ್ತದೆ. ಇನ್ನು 30% ಸಾಮಾನ್ಯ ಪರೀಕ್ಷೆಯಲ್ಲಿ ಇವರು ಉತ್ತೀರ್ಣನಾಗಿರಬೇಕು. ಸೊ ನಂತರ ಆಪ್ಟಿಟ್ಯೂಡ್ ಟೆಸ್ಟ್ ಇಲ್ಲದ ವ್ಯಾಪಾರಿಗಳು ಅಂತ ಹೇಳ್ತೀವಿ. ಅಂದರೆ ಇವರಿಗೆ ಆಪ್ಟಿಟ್ಯೂಡ್ ಟೆಸ್ಟ್ ಇರಲ್ಲ. ಅಂದರೆ ಟ್ರೇಡ್ಸ್ಮೆನ್, ವ್ಯಾಪಾರಿಗಳಂದರೆ ಟ್ರೇಡ್ಸ್ಮೆನ್. ಇವರು 60% ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮತ್ತು 40% ಸಾಮಾನ್ಯ ಪ್ರವೇಶ ಪರೀಕ್ಷಾ ಅಂಕಗಳನ್ನು ಇವರು ಹೊಂದಿರಬೇಕು. ಇನ್ನು ಟ್ರೇಡ್ಸ್ಮನ್ ಸಂಗೀತಗಾರ ಅಂತ ಹೇಳ್ತೀವಿ. ಸೊ ಈತ 50% ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಅಂಕಗಳು ತೆಗೆದುಕೊಂಡಿರಬೇಕು. 25% ಆಪ್ಟಿಟ್ಯೂಡ್ ಪರೀಕ್ಷಾ ಅಂಕಗಳು ಮತ್ತು 25% ಸಾಮಾನ್ಯ ಪರೀಕ್ಷೆ ಅಂಕಗಳನ್ನು
ಈತ ಪಡೆದಿರಬೇಕು. ಇನ್ನು ಸ್ನೇಹಿತರೆ, ಸೊ ಇಲ್ಲಿ ನೋಡಿ, ಹವಾಲ್ದಾರ್ ಸಮೀಕ್ಷೆ ಸ್ವಯಂಚಾಲಿತ ಕಾರ್ಟೋಗ್ರಾಫಿಗೆ ಯಾವುದೇ ತೂಕವನ್ನು ಇವರಿಗೆ ಪರಿಗಣಿಸಲ್ಲ. ಆದಾಗ್ಯೂ JCO ಧಾರ್ಮಿಕ ಶಿಕ್ಷಕ, ಅಡುಗೆಯವರು, ನೇರ ಹವಿಲ್ದಾರ್, ಕ್ರೀಡಾಪಟು, ಮೆರಿಟೋರಿಯಸ್ ಕ್ರೀಡಾಪಟು ಇವರಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಹೊಂದಿರಬೇಕು. ಸ್ನೇಹಿತರೆ, ಇದನ್ನು ನಾನು ಇಲ್ಲಿ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಇಲ್ಲಿ ಇಂಗ್ಲೀಷಲ್ಲಿದೆ ನೋಡಿ. ಕನ್ನಡದಲ್ಲಿ ನಿಮಗೆ ಅರ್ಥ ಆಗಲ್ಲ ಅಂತಂದೇಳಿ ನಾನು ಇಂಗ್ಲೀಷನ್ನು ನಿಮಗೆ ತೋರಿಸ್ತೇನೆ. ಸೋಲ್ಜರ್, ಟ್ರೇಡ್ಸ್ಮನ್, ಕ್ಲರ್ಕ್ ಅಂದ ಇದಾದ ಆವಾಗಲೇ ಹೇಳಿದ್ನಲ್ಲ ಅದು. ಇದು ಟ್ರೇಡ್ಸ್ಮನ್ ವಿತ್ ಆಪ್ಟಿಟ್ಯೂಡ್ ಟೆಸ್ಟ್ ಇದೆ, ನೋಡ್ಕೊಳ್ಳಿ. ವಿತ್ ಟ್ರೇಡ್ಸ್ಮನ್ ವಿತೌಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇದೆ, ಅಂದರೆ ಇಲ್ಲದೆ ವ್ಯಾಪಾರಿಗಳು ಅಂತ ಇತ್ತಲ್ಲ ಅದರಲ್ಲಿ ಇಷ್ಟೈತೆ. ಮತ್ತು ಈ ಟ್ರೇಡ್ಸ್ಮನ್ ಮ್ಯೂಸಿಷಿಯನ್ ಅಂತ ಇದೆ ನೋಡಿ ಇಲ್ಲಿ, ಇದನ್ನು ನೋಡ್ಕೊಳ್ಳಿ. ಇನ್ನು ಹವಿಲ್ದಾರ್ ಸರ್ವೆ ಅಂತ ನಾನು ಏನು ಹೇಳಿದ್ದೆ ಅದು ಇದು ಇಂಗ್ಲೀಷಿಂದು, ಇದು ಕನ್ನಡದ್ದು ನಾನು ಹೇಳಿದ್ದು. ಸೊ ನೋಡಿ ಸ್ನೇಹಿತರೆ, ಯಾವ್ಯಾವ ಅಭ್ಯರ್ಥಿಗಳು ಅಥ್ಲೆಟಿಕ್ಕಲ್ಲೇ ನೀವು ಸಾಧನೆ ಮಾಡಿದರೋ ಇಷ್ಟೆಲ್ಲ ಇಲ್ಲಿ ಕ್ರೀಡೆಗಳನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕ್ರೀಡೆಯಲ್ಲಿ ಯಾವ ಅಭ್ಯರ್ಥಿಯೋ ಒಂದು NCC ಆಗಿರಲಿ, ಒಂದು ಆಟದಲ್ಲಿ ಸರ್ಟಿಫಿಕೇಟನ್ನು ಪಡೆದಂಥವರು ಅಪ್ಲೈ ಮಾಡಿದರೆ ನಿಮಗೆ ಅದರಲ್ಲಿ ಸ್ವಲ್ಪ ಕೆಲವು ಸವಲತ್ತುಗಳು ಲಭಿಸ್ತವೆ ಸ್ನೇಹಿತರೆ. ಸೊ ಇವನ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಳ್ಳಿ, ನೀವು ಯಾವ್ಯಾವ್ದು ಆಟ ಆಡ್ತೀರಾ ಇದರಲ್ಲಿ ಎಂಬುದನ್ನು. ಸೊ ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಗಮನಿಸಿ ಸ್ನೇಹಿತರೆ. ಯೂನಿಟ್ HQ ಅಂತ ಇದೆ. ಯೂನಿಟ್ HQ ಕೋಟಾ ಅಥವಾ ವಲಯಗಳಿಂದ ಅರ್ಹ ಕ್ರೀಡಾಪಟುಗಳ ದಾಖಲಾತಿಗಾಗಿ ನೇರ ಹವಿಲ್ದಾರ್ ಪ್ರವೇಶಕ್ಕೆ ಅನ್ವಯವಾಗುವಂತಹ ಆಟಗಳ ಪಟ್ಟಿಯನ್ನು ಪರಿಗಣಿಸಲಾಗುತ್ತದೆ ಅಂತಂದೇಳಿ ಕೊಟ್ಟಿದ್ದಾರೆ. ಸೊ ಮುಂದಿನ ಸ್ಲೈಡಿಗೆ ಹೋಗೋಣ. ಇನ್ನು ಮಿಲಿಟರಿ ಪೊಲೀಸ್ ಮಾತ್ರ, ಅಂದರೆ ಮಹಿಳಾ ಪೊಲೀಸ್ ಅಂತ ಹೇಳ್ತೀವಿ, ಇವರಿಗೆ ಏನೇನೆಲ್ಲ ಅರ್ಹತೆ ಇರಬೇಕು ಅಂದರೆ ಇವರು 1600 ಮೀಟರ್ ಅಂದರೆ 1.6 ಕಿಲೋಮೀಟರ್ ರನ್ನಿಗೆ ಅಂದರೆ ಸಮಯ 7 ನಿಮಿಷ 30 ಸೆಕೆಂಡ್ ಇವರಿಗೆ ಇಷ್ಟನ್ನು ಕಂಪ್ಲೀಟ್ ಮಾಡಬೇಕು. 7 ನಿಮಿಷ 30 ಸೆಕೆಂಡ್ಗಳಲ್ಲಿ. ಅದಕ್ಕೆ ಇವರಿಗೆ 60 ಅಂಕಗಳು ನಿಗದಿಯಾಗಿರುತ್ತವೆ. ಇವರು ಇದೇ ಓಟವನ್ನು ಅಂದರೆ 1.6 ಕಿಲೋಮೀಟರ್ ಓಟವನ್ನು 8 ನಿಮಿಷದಲ್ಲಿ ಪೂರೈಸಿದ್ದಲ್ಲಿ ಇವರಿಗೆ 48 ಅಂಕಗಳು ದೊರೆಯುತ್ತವೆ. ಇದೇ 1600 ಮೀಟರ್ ಓಟವನ್ನು 8 ನಿಮಿಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಪೂರ್ಣಗೊಳಿಸಿದ್ದಲ್ಲಿ ಇವರು ಅನುತ್ತೀರ್ಣರಾಗುತ್ತಾರೆ, ಅಂದರೆ ಇವರು ಅರ್ಹತೆ ಹೊಂದುವುದಿಲ್ಲ ಸ್ನೇಹಿತರೆ. ಸೊ ನಂತರ 10 ಅಡಿಗಳ ಲಾಂಗ್ ಜಂಪ್ ಕಡ್ಡಾಯವಾಗಿ ಅರ್ಹತೆ ಪಡೆಯಬೇಕು. ಹೈ ಜಂಪ್ 3 ಅಡಿಯನ್ನು ಅರ್ಹತೆ ಪಡೆಯಬೇಕು. ನಂತರ ಧಾರ್ಮಿಕ ಶಿಕ್ಷಕ JCO ಅಂತಂದೇಳಿ ಹೇಳ್ತೀವಲ್ಲ, ಇವರು 1600 ಮೀಟರ್ ಅಂದರೆ 1.6 ಕಿಲೋಮೀಟರ್ ಅಂದರೆ ರನ್ನಿಂಗನ್ನು 8 ನಿಮಿಷದವರೆಗೆ ಟೈಮ್ ಇರುತ್ತೆ, ಅವರು ಪೂರ್ಣಗೊಳಿಸಬೇಕು. ಇವರು ಧಾರ್ಮಿಕ ಶಿಕ್ಷಕ JCOಗೆ ವಯಸ್ಸಿನ ಮಿತಿ ಬಂದುಬಿಟ್ಟು 25ರಿಂದ 34 ವರ್ಷ ಅರ್ಹತೆ ಪಡೆಯಲು ಅವಕಾಶ ಇದೆ. ಓಕೆನಾ, ಇವ್ರಿಗೇನು ಅಷ್ಟೊಂದು ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಸೊ ಇವರು ಮೇಲಿನಂತೆ 5000 ಅಡಿಯವರೆಗೆ ಸೊ 1.6 ಕಿಲೋಮೀಟರ್ ರನ್ನ ಮಾಡ್ಕೊಂಡು ಗುಡ್ಡಗಾಡು ಪ್ರದೇಶದಲ್ಲಿ 5000 ಅಡಿಯವರೆಗೆ ಎತ್ಕೊಂಡು ಹೋಗಬೇಕಾಗುತ್ತೆ. 5000ದಿಂದ 9000 ಅಡಿಗಳ ನಡುವೆ ಎಲ್ಲ ಸಮಯಗಳಿಗೂ ಹೆಚ್ಚುವರಿ 30 ಸೆಕೆಂಡ್ಗಳು ಇವರಿಗೆ ಲಭಿಸುತ್ತೆ. ಇನ್ನು 9000ದಿಂದ 12,000 ಅಡಿಗಳ ನಡುವೆ ಎಲ್ಲ ಸಮಯಗಳಿಗೂ ಹೆಚ್ಚುವರಿಯಾಗಿ 120 ಸೆಕೆಂಡ್ಗಳು ಇವರಿಗೆ ಲಭಿಸುತ್ತದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲಿ ಫೀಮೇಲ್ ರೇಷಿಯೋ ಅಂತ ಬರುತ್ತೆ ನೋಡಿ. ಇವರಿಗೆ ಫೀಮೇಲ್ ರೇಷಿಯೋಲ್ಲಿ ಇಷ್ಟೆಲ್ಲ ಅರ್ಹತೆ ಇವರು ಹೊಂದಿರಬೇಕಾಗುತ್ತೆ. ಸೊ ಹೈಟ್ ಇನ್ ಸೆಂಟಿಮೀಟರ್ ಅಂತ ಇದೆ. ಸೊ 150 ಸೆಂಟಿಮೀಟರ್ ಇರುವವರು
20 ವರ್ಷದಲ್ಲೇ 39 ತೂಕವನ್ನು ಹೊಂದಿರಬೇಕು. ಅವರು 25 ವರ್ಷದವರಾಗಿದ್ದರೆ 40 kg ತೂಕವನ್ನು ಹೊಂದಿರಬೇಕು. ಸಪೋಸ್ ಅವರು 30 ವರ್ಷದವರಾಗಿದ್ದರೆ 43 kg ತೂಕವನ್ನು ಹೊಂದಿರಬೇಕು. ಹೀಗೆ ಇದು ಇಷ್ಟೆಲ್ಲ ಇದೆ. 53 ಇದೆ, 55 ಇದೆ, 48 ಇದೆ, 58 ಇದೆ, 60 ಇದೆ, 163 ಇದೆ, 165 ಇದೆ, 168 ಇದೆ. ಸೊ ಇಷ್ಟೆಲ್ಲ ಇರೋರು ಎಷ್ಟೆಷ್ಟು ಅವರ ಏಜಿನ ಮಿತಿಯಲ್ಲಿ ಎಷ್ಟೆಷ್ಟು ತೂಕವನ್ನು ಹೊಂದಿರಬೇಕು ಎಂಬುದು ಕಂಪ್ಲೀಟಾಗಿ ತಿಳಿಸ್ಕೊಟ್ರೆ. ಇನ್ನು ಹುಡುಗರಲ್ಲೇ ನೋಡಿ, ಹುಡುಗರಲ್ಲಿ ಅವ್ರ ಚೆಸ್ಟ್ ಬಂದಿಟ್ಟು 77 ಸೆಂಟಿಮೀಟರ್ ಚೆಸ್ಟ್ ಇರಬೇಕು. ಅವರು ಎಕ್ಸ್ಪೆಂಡಬಲ್ ಮಾಡಿದಾಗ 5 ಸೆಂಟಿಮೀಟರ್ ಇನ್ಕ್ರೀಸ್ ಆಗಬೇಕು. ಇನ್ನು ಪರ್ಫೆಕ್ಟ್ ಹೈಸ್ ಹೊಂದಿರಬೇಕು. ಏನೇ ಡಿಸೀಸ್ ಇರಬಾರ್ದು, ಅಂದರೆ ಯಾವುದೇ ರೋಗಗಳಿರಬಾರ್ದು. ಅಂದರೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದರೆ ಅಂದರೆ ಒಬ್ಬ ಅಭ್ಯರ್ಥಿಯ ದೇಹದಲ್ಲಿ ಯಾವುದೇ ಒಂದು ಟ್ಯಾಟೂಸ್ ಅಂದರೆ ಅಚ್ಚೆ ಇರಬಾರ್ದು. ನೋ ಸೈನ್ಸ್ ಅಂತ ಹೇಳ್ತೀವಿ, ಅಂದರೆ ಸಿಗ್ನೇಚರ್ಸ್ ಅವು ಯಾವುದೂ ಇರಬಾರ್ದು. ಸೊ ವೆಯ್ಟ್ ಬಂದುಬಿಟ್ಟು 50 kg ತೂಕವನ್ನು ಕಂಪಲ್ಸರಿ ಆತ ಹೊಂದಿರಬೇಕು. ಅಂದರೆ ನೋ ಫ್ಲ್ಯಾಟ್ ಫುಡ್ಸ್ ಆರ್ ವೆರಿಕೋಸ್ ವೆನ್ಸ್ ಅಂತ ಹೇಳ್ತೀವಿ, ಇದನ್ನು ಆತ ಹೊಂದಿರಬಾರ್ದು. ನಂತರ ಹೈಟ್ ಬಂದುಬಿಟ್ಟು 170 ಸೆಂಟಿಮೀಟರ್, ಮತ್ತು ಅದು ಉತ್ತರ ಭಾರತದವರಿಗೆ 170 ಸೆಂಟಿಮೀಟರ್ ಹೊಂದಿರಬೇಕು. ಅಂದರೆ ಇಲ್ಲೇ ಇದೆ ನೋಡಿ, ಫಾರ್ ನಾರ್ದರ್ನ್ ಪ್ಲ್ಯಾನ್ಸ್ ಅಂತ ಹೇಳ್ತೀವಿ. ಸೊ ಇವರಿಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕು ಸ್ನೇಹಿತರೆ. ಆದರೆ ನಮ್ಮ ದಕ್ಷಿಣ ಭಾರತದವರಿಗೆ ಹೈಟಲ್ಲಿ ಕೇಂದ್ರದಲ್ಲಿ ರಿಲ್ಯಾಕ್ಸೇಷನ್ ಇದೆ ನೋಡಿ, 166 ಸೆಂಟಿಮೀಟರನ್ನು ಇವರು ಹೊಂದಿರಬೇಕು ಸ್ನೇಹಿತರೆ. ಇಲ್ಲಿ ಪರ್ಫೆಕ್ಟಾಗಿ ಎಕ್ಸ್ಪ್ರೆಷನ್ ಮಾಡಿದ್ದಾರೆ ನೋಡಿ. ಸೊ 77 ಇರಬೇಕು, 5 ಎಕ್ಸ್ಪೆಂಡಬಲ್ ಆಗಬೇಕು, 165 ಸೆಂಟಿಮೀಟರ್ ಇವರು ಹೊಂದಿರಬೇಕು ಸ್ನೇಹಿತರೆ. ಸೊ ವೆಯ್ಟ್ ಬಂದುಬಿಟ್ಟು 50 kg ಇರಬೇಕು. ಕ್ಯಾಂಡಿಡೇಟ್ಸು ಫಿಸಿಕಲಿ ಆ್ಯಂಡ್ ಮೆಡಿಕಲಿ ವೆರಿ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು. ಯಾಕಂದರೆ ಆರ್ಮಿಯಲ್ಲಿ ಸೇರೋದು ಅಂದರೆ ತುಂಬ ಫಿಟ್ಟಾಗೇ ಇರಬೇಕು ಆತ. ಇನ್ನು ರಿಕ್ರೂಟ್ಮೆಂಟ್ ಕ್ಯಾಟಗರೀಸ್ ಅಂತ ಹೇಳ್ತೀವಿ. ಸೊ ಇದನ್ನ ಒಂದೊಂದಾಗಿ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೋಲ್ಜರ್ ಜನರಲ್ ಡ್ಯೂಟಿ ಇದೆ. ಇವೆಲ್ಲ ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಕೊಡ್ತಾ ಹೋಗ್ತೀನಿ ನೋಡಿ. ಒಂದನೇದಾಗಿ ಸೋಲ್ಜರ್ ಜನರಲ್ ಡ್ಯೂಟಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಸೋಲ್ಜರ್ ಜನರಲ್ ಡ್ಯೂಟಿ ಅಂತ ಹೇಳ್ತೀವಿ. ಒಂದು ಸೋಲ್ಜರ್ ಜನರಲ್ ಡ್ಯೂಟಿಗೆ ಸೇರ್ತಕ್ಕಂಥ ಒಬ್ಬ ವ್ಯಕ್ತಿ, ಸೊ ಅವನಿಗೆ ಏನೇನೆಲ್ಲ ಅಂದರೆ ಆರ್ಮ್ಸ್ ಯಾವ್ಯಾವ ಕಾರ್ಯದಲ್ಲಿ ಅವನು ಕಾರ್ಯ ಮಾಡ್ಬೋದು ಅಂತಂದರೆ ನೋಡಿ, ಇನ್ ಆರ್ಮ್ಸ್ ಯು ಕುಡ್ ಜಾಯಿನ್ ದ ಇನ್ಫ್ಯಾಂಟ್ರಿಯಲ್ಲಿ ಜಾಯ್ನ್ ಆಗ್ಬೋದು, ಆರ್ಟಿಲರಿಯಲ್ಲಿ ಜಾಯ್ನ್ ಆಗ್ಬೋದು, ಆರ್ಮೋರ್ಡ್ ಕಾರ್ಪ್ಸಲ್ಲಿ ಜಾಯ್ನ್ ಆಗ್ಬೋದು, ಇಂಜಿನಿಯರ್ಸ್ ಆರ್ಮಿ ಏರ್ ಡಿಫೆನ್ಸಲ್ಲಿ AADಯಲ್ಲಿ ನೀವು ಒಂದು ಉದ್ಯೋಗ ಮಾಡ್ಬೋದು, ಫೈಟಿಂಗ್ ಟ್ರಾಪ್ಸ್ನಲ್ಲಿ ನೀವು ಉದ್ಯೋಗ ಮಾಡ್ಬೋದು, ಡ್ರೈವರ್ಸ್ ಆಗ್ಬೋದು, ಆಪರೇಟರ್ಸ್ ಆಗ್ಬೋದು, ಗನ್ನರ್ಸ್ ಆ್ಯಂಡ್ ಮೆನಿ ಅದರ್ ಜನರಲ್ ಡ್ಯೂಟೀಸ್. ನೋಡಿ, ಈ GDಯಲ್ಲಿ ಇಷ್ಟೊಂದು ಒಂದು ಕಾರ್ಯಗಳನ್ನು ನೀವು ನಿಭಾಯಿಸ್ಬೋದು. ಅವರು ನಿಮಗೆ ಯಾವ ಕಾರ್ಯ ಕೊಡ್ತಾರೋ ಅದನ್ನು ನೀವು ತಗೊಂಡು ನಿಭಾಯಿಸಬೇಕಾಗುತ್ತೆ. ಇನ್ನು ಸರ್ವಿಸಸ್ ಬಂದ್ಬಿಟ್ಟು ಎನ್ರೋಲ್ಡ್ ಇಂಟು ಆರ್ಮಿ ಸರ್ವಿಸಸ್ ಕಾರ್ಪ್ಸಲ್ಲಿ ನೀವು ಉದ್ಯೋಗ ಮಾಡ್ಬೋದು. ಸೊ ಆರ್ಮಿ ಆರ್ಡಿನರಿ ಕಾರ್ಪ್ಸಲ್ಲಿ ಮಾಡ್ಬೋದು, ಅಂದರೆ ಆರ್ಮಿ ಮೆಡಿಕಲ್ ಕಾರ್ಪ್ಸಲ್ಲಿ ಮಾಡ್ಬೋದು, ಇನ್ ಜನರಲ್ ಡ್ಯೂಟಿ, ಆಪರೇಟರ್ಸ್, ಡ್ರೈವರ್ಸ್ ಎಕ್ಸೆಟ್ರಾ. ಸೊ ಇದನ್ನು ಇಲ್ಲಿ ಜನರಲ್ ಡ್ಯೂಟಿ ಇಂಗ್ಲೀಷಲ್ಲಿದೆ, ನಾನು ಅದನ್ನೇ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ನೀವು ನೋಡಿ, ತೋಳುಗಳಂತ ಶಸ್ತ್ರಾಸ್ತ್ರಗಳೇ ನೀವು ಕಾಲಾಳುಗಳ ಪಡೆ, ಫಿರಂಗಿ ಪಡೆ, ಕಾರ್ಮರ್ಡ್ ಕಾರ್ಪ್ಸು, ಇಂಜಿನಿಯರ್ಗಳು ಅಥವಾ ಸೇವಾ ವಾಯು ರಕ್ಷಣೆಯೊಂದಿಗೆ ಹೋರಾಡುವ ಪಡೆಗಳು, ಚಾಲಕರು, ನಿರ್ವಾಹಕರು, ಗನ್ನರ್ಗಳು ಮತ್ತು ಇತರೆ ಅನೇಕ ಸಾಮಾನ್ಯ ಕರ್ತವ್ಯ ಸೇರಬಹುದು. ನೋಡಿ, ಸೇವೆಗಳಲ್ಲಿ ನಿಮ್ಮನ್ನು ಆರ್ಮಿ ಸರ್ವಿಸ್ ಕಾರ್ಪ್ಸು, ಆರ್ಮಿ ಅಡ್ರರ್ಸ್ ಕಾರ್ಪ್ಸು, ಆರ್ಮಿ ಮೆಡಿಕಲ್ ಕಾರ್ಪ್ಸು, ಸಾಮಾನ್ಯ ಕರ್ತವ್ಯಗಳು, ಆಪರೇಟರ್ಗಳು, ಚಾಲಕರು ಇತ್ಯಾದಿ ದಾಖಲೆಗಳು ಸೇವೆಗಳು ಇರ್ತವೆ.
ಸೊ ಸೋಲ್ಜರ್, ಕ್ಲರ್ಕ್, ಸ್ಟೋರ್ ಕೀಪರ್, ಟೆಕ್ನಿಕಲ್ ಆರ್ಮ್ಸ್ ಅಂತ ಹೇಳ್ತೀವಿ. ನೀವು ಇಲ್ಲಿಂದ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಒಂದೊಂದಾಗಿ ತೋರಿಸ್ಕೊಳ್ತಾ ಹೋಗ್ತೀನಿ. ನೀವೆಲ್ಲ ಓದ್ಕೊಂಡು ಸ್ವಲ್ಪ ತಿಳ್ಕೊಳ್ಳಿ. ಒಂದು ಇಂಗ್ಲೀಷ್ ಕೊಟ್ಟಿರ್ತೀನಿ, ಒಂದು ಕನ್ನಡ ಕೊಟ್ಟಿರ್ತೀನಿ. ಇಂಗ್ಲೀಷ್ ಬೇಕಾದವರು ಇಂಗ್ಲೀಷ್ ನೋಡ್ಕೊಳ್ಳಿ, ಕನ್ನಡ ಬೇಕಾದವರು ಕನ್ನಡದಲ್ಲಿ ನೀವು ನೋಡ್ಕೋಬಹುದು. ನೋಡಿ, ಸೋಲ್ಜರ್, ಕ್ಲರ್ಕ್, ಸ್ಟೋರ್ ಕೀಪರ್, ಟೆಕ್ನಿಕಲ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಅದನ್ನೇ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಸೈನಿಕ, ಕ್ಲರ್ಕ್, ಸ್ಟೋರ್ ಕೀಪರ್, ಟೆಕ್ನಿಕಲ್ ಎಲ್ಲ ಆರ್ಮ್ಸ್. ಸೈನಿಕ, ಗುಮಾಸ್ತ, ಅವರು ಏನೇನೆಲ್ಲ ಮಾಡ್ಬೋದು ಎಂಬುದನ್ನು ಕೊಟ್ಟಿದೆ ಇಲ್ಲಿ. ಓಕೆನಾ? ಇನ್ನು ನೋಡಿ, ಇದ್ರದ್ದು ಇಲ್ಲಿದೆ. ಸೈನಿಕ ಎಲ್ಲ ಸಶಸ್ತ್ರಗಳು. ಸೈನಿಕ ವ್ಯಾಪಾರಿ ಅಂತ ಹೇಳ್ತೇವೆ, ಅಂದರೆ ಸೋಲ್ಜರ್ ಟ್ರೇಡ್ಸ್ ಮನ್ ಇದು. ಓಕೆನಾ? ಇದು ಇಂಗ್ಲೀಷಲ್ಲಿ ಯಾಡ್ ಆಗಿಲ್ಲ. ಸೋಲ್ಜರ್ ಟ್ರೇಡ್ಸ್ ಮನ್, ಇದು ಟ್ರೇಡ್ಸ್ ಮನ್. ಓಕೆ, ಇದು ಸೋಲ್ಜರ್ ಟ್ರೇಡ್ಸ್ ಮನ್ ಆಗಿರುತ್ತದೆ. ಸೊ ಸಂಪೂರ್ಣವಾಗಿ ಮಾಹಿತಿ ನೋಡ್ಕೊಳ್ಳಿ. ಬಾಣಸಿಗ, ವಿನ್ಯಾಸಕಿ, ಪ್ರಾಣಿ ಅಂಗಡಿ ಹೊಂದಿರುವವರು, ಪೆರಿಯರ್, ಉಸ್ತುವಾರಿ, ಕುಶಲಕರ್ಮಿ. ಸೊ 6ನೇದು ಇಲ್ಲಿದೆ. ಸೊ ಮ್ಯಾಲಕ್ಕೆ ಬಂದರೆ ಇದು ಮಿಸ್ ಆಗಿ ಇಲ್ಲಿ ಬಂದಿದೆ ನೋಡಿ. 10ನೇದಾಗಿ ಸಂಗೀತಗಾರ, ಸಲಕರಣೆ ರಿಪೇರಿ ಮಾಡುವವ, ಕೆನಲ್ ಮ್ಯಾನು, ತೊಳೆಯುವ ಮನುಷ್ಯ, ಮೆಸ್ ಕೀಪರ್, ಹೌಸ್ ಕೀಪರ್, ಪ್ರತಿಯೊಂದೆಲ್ಲ ಇದೆ. ಇನ್ನು ಜೂನಿಯರ್ ಕಮಿಷನ್ಡ್ ಆಫೀಸರ್, ರಿಲಿಜಿಯಸ್ ಟೀಚರ್ ಅಂತ ಹೇಳ್ತೀವಿ. ಸೊ ಈತನಿಗೆ ಇದೆಲ್ಲ ಅರ್ಹತೆಗಳು ಮತ್ತು ಇರುತ್ತದೆ ಕಾರ್ಯಗಳು. ಇನ್ನು ಕಿರಿಯ ನಿಯೋಜಿತ ಅಧಿಕಾರಿ ಅಂತ ಹೇಳ್ತೀವಿ ಆತನನ್ನು. ಧಾರ್ಮಿಕ ಶಿಕ್ಷಕ, ಎಲ್ಲ ಸಶಸ್ತ್ರಗಳು ಈತನ ಅಡಿಯಲ್ಲಿ ಇರುತ್ತದೆ. ಸೊ ಸೋಲ್ಜರ್, ನರ್ಸಿಂಗ್ ಅಸಿಸ್ಟೆಂಟ್, ಮೆಡಿಕಲ್ ಕಾರ್ಪ್ಸ್ ಅಂತ ಹೇಳ್ತೀವಿ. ಒಂದು ಇಂಗ್ಲೀಷು ಒಂದು ಕನ್ನಡವನ್ನು ನಿಮಗೆ ಕೊಟ್ಟಿದ್ದೇನೆ ನೋಡಿ. ಸೈನಿಕ, ನರ್ಸಿಂಗ್ ಸಹಾಯಕ ಅಂತ ಹೇಳ್ತೀವಿ. ಸೊ ಅವಶ್ಯಕ ದಾಖಲೆಗಳು ಏನೇನೆಲ್ಲ ನಿಮ್ಮ ಹತ್ರ ಇರಬೇಕು, ಅವಶ್ಯಕ ದಾಖಲೆಗಳು. ಓಕೆನಾ? ಇಲ್ಲಿ ನೋಡಿ, ಶೈಕ್ಷಣಿಕ ಪ್ರಮಾಣ ಪತ್ರ ಅಥವಾ ಮಾರ್ಕ್ ಶೀಟ್ ಇರಬೇಕು. ರಾಜ್ಯ ಸರ್ಕಾರ, ತಹಸೀಲ್ದಾರ್, SDMನ ಅಧಿಕೃತ ಸಹಿ ಮಾಡಿದವರು ನೀಡಿದ ಛಾಯಾಚಿತ್ರದೊಂದಿಗೆ ನಿವಾಸ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಇನ್ನು 3ನೇದು ಸಿಖ್, ಗುಜ್ಜರ್ ಮತ್ತು ಗೂರ್ಖಾ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಗ್ರಾಮ ಸರ್ಪಂಚ್ ಸಹಿ ಮಾಡಬೇಕಾದ ಛಾಯಾಚಿತ್ರಗಳೊಂದಿಗೆ ಜಾತಿ ಪ್ರಮಾಣ ಪತ್ರವನ್ನು ರಾಜ್ಯ ಸರ್ಕಾರ, ತಹಸೀಲ್ದಾರ್, SDMನ ಅಧಿಕೃತ ಸಹಿ ಹಾಕಿದವರು ಸಹಿ ಹಾಕಬೇಕು. ಇನ್ನು 4ನೇದು ನೋಡಿ, 5ನೇದು ನೀವೇ ನೋಡ್ಕೊಳ್ಳಿ, ಟೈಮ್ ಇಲ್ಲ ನೋಡಿ. ಇಷ್ಟೆಲ್ಲ ಮಾಹಿತಿಗಳು ಆರ್ಮಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸ್ನೇಹಿತರೆ, ನನ್ನ ಚಾನಲನ್ನು ಯಾರ್ಯಾರು ಈಗ ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಸ್ವಲ್ಪ ಬೆಳೆದಂತಾಗುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ. ಇನ್ನೂ ನಿಮಗೆ ಇಂಥದ್ದೇ ಹೆಚ್ಚಿನ ಮಾಹಿತಿ ಬೇಕಂದರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಮುಂದಿನ ಒಂದು ಆರ್ಮಿಯಲ್ಲಿ ಯಾವುದಾದ್ರೂ ಒಂದು ಕಾಲ್ ಆದರೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಇಂಡಿಯನ್ ಆರ್ಮಿ.